ಇವತ್ತು ಈ ವಿಡಿಯೋದಲ್ಲಿ ಏನ್ ತೋರಿಸ್ತೀನಿ ಅಂದ್ರೆ ಕಾವ್ಯದು ಶ್ರೀಮಂತನ ಹಾಕ್ತಿದೆ. ಸೊ ಕಾವ್ಯ ವಿತ್ ಕಿರಣ್ದು ಮದ್ವೆ ಫೋಟೋಸ್ ವಿಡಿಯೋಸ್ ಎಲ್ಲ ತುಂಬಾನೇ ಹಾಕಿದೀನಿ. ಅವ್ರದ್ದು ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಇವಾಗ ಕಾವ್ಯಗೆ ಕಿರಣ್ ಮನೇಲಿ ಅವ್ರ ಗಂಡನ ಮನೆಯಲ್ಲಿ ಶ್ರೀಮಂತನ ಆಗ್ತಿದೆ. ಸೊ ಬ್ಯೂಟಿಫುಲ್ ಆಗಿ ರಂಗೋಲಿ ಹಾಕಿದ್ರು. ಇದು ಅವ್ರ ಎಂಟ್ರೆನ್ಸು. ಈ ಮನೇನ ನಾನು ಮನೆ ಅಂತ ಕರಿಬೇಕಾ, ಇಲ್ಲ ಅಂದ್ರೆ ಮಿನಿ ಪ್ಯಾಲೇಸ್ ಅಂತ ಕರಿಬೋದಾ, ಇಲ್ಲ ಒಂದು ಮಿನಿ ಚೌಟ್ರಿ ಅಂತ ಕರಿಬೇಕಾ ಗೊತ್ತಾಗ್ತಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಮನೆ. ಸೊ ಎಂಟ್ರೆನ್ಸ್ ಬಂದಿದ ತಕ್ಷಣನೇ ಇದೊಂದು ದೊಡ್ಡ ಕಾರ್ ಪಾರ್ಕಿಂಗು. ಸೊ ಇಲ್ಲಿ ಬಂದವ್ರಿಗೆಲ್ಲ ಕುತ್ಕೊಳ್ಳಿಕ್ಕೆ ಅಡಿಗೆ ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡ್ತಾ ಇದ್ರು. ಸೊ ಒಳಗೋಗಿ ನೋಡೋಣ ಇನ್ನು ಯಾವ ರೀತಿ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತೇಳಿ. ಮರಿದಿರ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಪ್ರತಿ ಸತಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಎಷ್ಟು ದೊಡ್ಡದಾಗಿದೆ ನೋಡಿ ಕಾರ್ ಪಾರ್ಕಿಂಗು. ಸೊ ಅದಕ್ಕೆ ನಾನು ಹೇಳಿದ್ದು ಇದನ್ನ ಮಿನಿ ಪ್ಯಾಲೇಸು ಮಿನಿ ಚೌಟ್ರಿ ಅಂತ ಕರಿಬೇಕು ಗೊತ್ತಾಗ್ಲಿಲ್ಲ. ಸೊ ಇನ್ನು ಮೇಲೆ ಹೋಗಿ ನೋಡೋಣ ಇನ್ನು ಯಾವ ರೀತಿ ಮನೆ ಇರುತ್ತೆ, ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ, ಏನೆಲ್ಲ ಫುಡ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರು. ಸೊ ಇಲ್ಲಿ ನಾವು ಬಂದಾಗ ಎಲ್ರು ವೆಲ್ಕಮ್ ಡ್ರಿಂಕ್ಸ್ ತಗೊಂಡ್ರಿ. ಸೊ ಅಡಿಗೆ ಅರೇಂಜ್ಮೆಂಟ್ಸು ಅಲ್ಲೇ ಮಾಡ್ತಾ ಇದ್ರು ಭಟ್ರು ಎಲ್ಲ ಬಂದ್ಬಿಟ್ಟು. ಸೊ ಇದು ಕಿರಣ್ ಅವ್ರ ಮನೇಲಿ ಮಾಡಿರೋಂಥದ್ದು ಕಾವ್ಯಗೆ ಒಂದು ಶ್ರೀಮಂತನ. ಸೊ ನಾವೆಲ್ಲ ಬಂದು ಇವಾಗ ವೆಲ್ಕಮ್ ಜ್ಯೂಸ್ ತಗೊಂಡು ಮೇಲೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತೇಳಿ. ನೋಡಿ ಅಲ್ಲಿ ಭಟ್ರೆಲ್ಲ ಅಡಿಗೆ ಮಾಡ್ತಿದ್ದಾರೆ. ಸೊ ಬಂದವ್ರಿಗೆ ಕುತ್ಕೊಳ್ಳಿಕ್ಕೆ ಫುಲ್ಲು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಇದೊಂದು ದೊಡ್ಡ ಕಾರ್ ಪಾರ್ಕಿಂಗ್ ಅಲ್ಲಿ. ಸೊ ಮೇಲೆ ಮನೆ ಇರೋ ಅಂಥದ್ದು. ಇವಾಗ ನಾವು ಮೇಲೆ ಹೋಗೋಣ. ಇಲ್ಲಿ ಬ್ಯೂಟಿಫುಲ್ ಸ್ಟೆಪ್ಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಈಗ ನಾವು ಮೇಲೆ ಹೋಗೋಣ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಆಗಿ ಕಾರ್ ಪಾರ್ಕಿಂಗ್ ಇತ್ತು. ಫಸ್ಟ್ ಫ್ಲೋರ್ ಅಲ್ಲಿ ಇದೊಂದು ದೊಡ್ಡ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿರೋ ಅಂತದ್ದು. ಸೊ ಅದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗ ಕಿರಣ್ ಅವರು ಬರ್ತಿದ್ದಾರೆ. ಸೊ ಅವ್ರಿಗೆ ವಿಶ್ ಮಾಡಿದ್ರಿ ನಾವು, ಕಂಗ್ರಾಟ್ಸ್ ಹೇಳೋಣ ಅವರಿಗೆ. ಸೊ ಇದು ಔಟ್ ಸೈಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಒಳಗಡೆಯಿಂದ ಒಳಗೋಗೋಣ ಇನ್ನು ಯಾವ ರೀತಿ ಒಂದು ಬ್ಯೂಟಿಫುಲ್ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಇದು ಸ್ಟೆಪ್ಸು. ಇನ್ ಮೇಲಿಂದ ಹೀಗೆ ಬಂದು ನಾವು ಇವಾಗ ಅವ್ರ ಮನೆ ಎಂಟ್ರೆನ್ಸ್ಗೆ ಹೋಗುವಂಥದ್ದು. ಸೊ ವಿಸಿಟರ್ಸು ವೆಲ್ ವಿಷರ್ಸು ಎಲ್ಲರೂ ಬಂದಿದ್ದಾರೆ. ಇವಾಗ ಒಳಗೆ ಕುಂತಿದ್ದಾರೆ. ಡೋರಿಗೆ ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ರು ಮೇನ್ ಡೋರಿಗೆ ಇದು. ಸೊ ಈಗ ನಾವು ಒಳಗೆ ಹೋಗ್ತಿದ್ದಂಗೆ ಇದೊಂದು ದೊಡ್ಡ ಒಂದು ಹಾಲು. ಸೊ ಹಾಲ್ ಒಳಗಡೆ ಪ್ರತಿಯೊಬ್ರು ಕುಂತಿದ್ರು ನೋಡಿ. ಎಲ್ಲ ಬಂದಿರೋ ಅಂತ ಗೆಸ್ಟ್ ವಿಸಿಟರ್ಸ್ ಎಲ್ರು ಕುಂತಿದ್ರು. ಸೊ ಇದೊಂದು ದೊಡ್ಡ ಒಂದು ಡ್ಯೂಪ್ಲೆಕ್ಸ್ ಮನೆ ಚೆನ್ನಾಗಿದೆ. ಸೊ ಒಂದು ಮಿನಿ ಹಾಲ್ ತರನೇ ಕಾಣಿಸ್ತು ನನಗೆ ಬಂದಾಗ, ವಾವ್ ಅನ್ಸ್ತು. ಸೊ ಇವಾಗ ಎಷ್ಟೊಂದು ಜನ ಬಂದಿದ್ದಾರೆ ಕಾವ್ಯಗೆ ವಿಶ್ ಮಾಡಕ್ಕೆ. ಸೊ ನೋಡೋಣ ಹೇಗೆ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂತೇಳಿ. ನೋಡಿ ಇದನ್ನು ಅಷ್ಟೇ ಮೇಲ್ಗಡೆ ಹೋಗೋದಕ್ಕೆ ಆ ಸ್ಟೇರ್ ಕೇಸ್ಗೆಲ್ಲ ಒಂದು ಬ್ಯೂಟಿಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಒಂದು ತುಂಬಾ ಬ್ಯೂಟಿಫುಲ್ ಲೈಟ್ ಸೆಟ್ಟಿಂಗ್ಸ್ ಹಾಕಿದ್ದಾರೆ ಒಳಗಡೆ. ಅದು ತುಂಬಾ ಚೆನ್ನಾಗಿದೆ. ಅವ್ರ ಮನೆ ನೋಡೋದಕ್ಕೇನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ಸ್ ಮಾಡಿರೋದ್ರಿಂದ. ಸೊ ಇವಾಗ ನಾವು ಇನ್ನೊಂದು ಸ್ಟೆಪ್ ಒಳಗಡೆ, ಇದು ಹಾಲು ಎಂಟ್ರೆನ್ಸ್ ಬಂದಿದ ತಕ್ಷಣ ಹಾಲ್ ಅಲ್ಲಿ ಇರೋವಂಥದ್ದು. ಇವಾಗ ನೆಕ್ಸ್ಟ್ ಕಾವ್ಯಗೆ ಎಲ್ಲಿ ಶ್ರೀಮಂತನ ಮಾಡ್ತಿದ್ದಾರೆ ಅನ್ನೋ ಒಂದು ಜಾಗ ಇದು. ಸೊ ಇದು ದೇವರ ಮನೆ. ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ರು ದೇವರ ಮನೆಗೆ. ಸೊ ಕಾವ್ಯನ ಹಸ್ಬೆಂಡ್ ಮನೆ ಇದು, ಕಿರಣ್ ಅವ್ರ ಮನೆಯಲ್ಲಿ ಶ್ರೀಮಂತನ ಮಾಡಿರೋಂಥದ್ದು. ಅವ್ರ ಮನೆನೇ ಒಂದು ದೊಡ್ಡ ಚೌಟ್ರಿ ಆಗಿತ್ತು. ಸೊ ಮನೆಯಲ್ಲೇ ಮಾಡಿರೋಂಥ ಫಂಕ್ಷನು. ಸೊ ಬ್ಯೂಟಿಫುಲ್ ದೇವರ ಮನೆಗೆ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ತುಂಬಾ ಬ್ಯೂಟಿಫುಲ್ ಅಲಂಕಾರ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ದೇವ್ರ ಮನೆಯಲ್ಲಿ. ಈಗ ಬಂದಿರೋರೆಲ್ಲ ಬಾಗಿನ ಕೊಡ್ತಿದ್ದಾರೆ. ಸೊ ಕಾವ್ಯ ಅವ್ರಿಗೆ ಆ ಒಂದು ಸಂಪ್ರದಾಯ ಮಾಡ್ತಾರಲ್ವಾ ಶ್ರೀಮಂತನದಲ್ಲಿ. ಸೊ ಅವರು ನೆಂಟ್ರುಗಳು ಎಲ್ರು ಇವ್ರು ಬಂದ್ಬಿಟ್ಟು ನನ್ನ ಕ್ಲಾಸ್ಮೇಟ್ ಶ್ರೀಕಾಂತ್ ಇದ್ದಾರೆ. ಅವ್ರ ತಾಯಿ ಆಕ್ಚುಲಿ ಕಾವ್ಯಗೆ ಅವರು ದೊಡ್ಡ ಮನೆ ಆಗ್ಬೇಕು. ಸೊ ಹಾಗಾಗಿ ಒಂದ್ ರೀತಿ ನನ್ನ ಕ್ಲಾಸ್ಮೇಟ್ ಚಿಕ್ಕಪ್ಪನ್ ಮಗ ಕಿರಣ್ ಆಗ್ಬೇಕು. ಸೊ ಕಾವ್ಯ ಬಂದ್ಬಿಟ್ಟು ನನಗೆ ರಿಲೇಷನ್ ಸಿಸ್ಟರೇ ಆಗ್ಬೇಕು. ಸೊ ಕ್ಲಾಸ್ಮೇಟ್ ಸೈಡ್ ಇಂದಾನು ರಿಲೇಷನ್, ಈ ಸೈಡ್ ನನ್ನ ಸೈಡ್ ಇಂದಾನು ರಿಲೇಷನ್ಸ್. ಸೊ ಇಟ್ಸ್ 2 in 1 ಕಾಂಬಿನೇಷನ್.
ಸೊ ಇಲ್ಲೆಲ್ರು ಕುಂತಿದ್ದಾರೆ, ಎಲ್ಲಾರು ಫಂಕ್ಷನ್ ಸ್ಟಾರ್ಟ್ ಆಗೋದಿಕ್ಕೆ ಕಾಯ್ತಿದ್ದಾರೆ ಇವಾಗ. ಸೊ ಬಂದಿರೋರೆಲ್ಲಾನು ಪ್ರತಿಯೊಬ್ರು ಆ ತಾಂಬೂಲ ಆಗಲು ಗಿಫ್ಟ್ಗಳೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ನೋಡಿ ಇವರೇ ಶ್ರೀಕಾಂತ್, ಸೊ ನನ್ನ ಕ್ಲಾಸ್ಮೇಟ್ ಅವರು. ಈಗ ಯಾರೆಲ್ಲ ಏನೆಲ್ಲ ತಂದಿದ್ದಾರೆ ಗಿಫ್ಟ್ಗಳು, ಯಾವ ರೀತಿ ಒಂದು ಅರೇಂಜ್ಮೆಂಟ್ಸ್ ಮಾಡ್ತಾರೆ, ಅವ್ರಿಗೆ ಏನೆಲ್ಲ ಒಂದು ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ, ಸೊ ನಿಮ್ಮ ಇದ್ರಲ್ಲೂ ಈ ರೀತಿ ಒಂದು ಸಂಪ್ರದಾಯಗಳು ಮಾಡ್ತಾರ ಅಂತೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ಬಂದಿರೋ ಒಬ್ರೆಲ್ಲ ಯಾವ ರೀತಿ ಒಂದು ಪ್ಲೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾರೆ ಅಂತ ನೋಡೋಣ. ಇದು ಶೋಕೇಶ್ ಎಂಟ್ರೆನ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿತ್ತು. ಸೊ ಇವಾಗ ಪ್ರತಿಯೊಬ್ರು ತುಂಬಾ ಜನ ಒಬ್ರೊಬ್ರೆ ಗೆಸ್ಟ್ಗಳು ವಿಸಿಟರ್ಸ್ ಬರ್ತಿದ್ದಾರೆ. ಸೊ ಪ್ಲೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೊಂತಿದ್ದಾರೆ ಆ ಒಂದು ಸಂಪ್ರದಾಯ ಶಾಸ್ತ್ರ ಶ್ರೀಮಂತನ ಮಾಡಕ್ಕೆ. ನೋಡಿ ಇಲ್ಲಿ ಎಲ್ಲಾನು ಬ್ಯೂಟಿಫುಲ್ ಆಗಿ ತಂದಿರೋ ಪ್ರತಿಯೊಬ್ರು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇಲ್ಲಿ ಶ್ರೀಮಂತನಕ್ಕೆ. ಸೊ ಇದು ನೆಕ್ಸ್ಟ್ ಯಾವ ರೀತಿ ಒಂದು ಸಂಪ್ರದಾಯ ಮಾಡ್ತಾರ ಅಂತೇಳಿ ಇವಾಗ ನಮ್ಮ ಕಾವ್ಯನ ನೋಡೋಣ. ಯಾವ ರೀತಿ ಒಂದು ಅವ್ರು ಡ್ರೆಸ್ಸಿಂಗ್ ಆಗಿದ್ದಾರೆ, ಹೇಗೆ ಒಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಡೆಕೋರೇಷನ್ಸ್ ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು. ಇಲ್ಲಿ ಪ್ರತಿಯೊಬ್ರು ಎಷ್ಟೊಂದು ಸ್ವೀಟ್ಸು ಫ್ರೂಟ್ಸು ಸ್ಯಾರೀಸು ಎಲ್ಲ ತಂದಿದ್ದಾರೆ. ಇವಾಗ ನೋಡಿ ನಮ್ಮ ಕಾವ್ಯ ಅವರು ಕ್ಯೂಟ್ ಆಗಿ ಅಲಂಕಾರ ಮಾಡ್ಕೊಂಡು ಕುಂತಿದ್ದಾರೆ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ಪ್ರತಿಯೊಬ್ರು ನಿಮ್ಮ ಆಶೀರ್ವಾದ ಕಾವ್ಯ ಕಿರಣ್ ಮೇಲೆ ಇರ್ಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಣ. ಅವರ ಶ್ರೀಮಂತನ ಒಳ್ಳೆ ಸ್ಮೂತ್ ಆಗಿ ಡೆಲಿವರಿ ಆಗ್ಲಿ, ನಾರ್ಮಲ್ ಡೆಲಿವರಿ ಅಂತೇಳಿ ಪ್ರತಿಯೊಬ್ರು ಬ್ಲೆಸ್ ಮಾಡಿ. ಆ ಬ್ಯಾಕ್ ಡ್ರಾಪ್ಸ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ರೆಡ್ ವಿತ್ ವೈಟ್ ಅಲ್ಲಿ ಡೆಕೋರೇಷನ್ಸ್ ಮಾಡಿದ್ರು. ಸೊ ಇದೊಂದು ಹ್ಯಾಪಿ ಮೂಮೆಂಟ್. ಬಂದಿರೋಬ್ರು ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾರೆ. ಅವರು ಬ್ಯಾಕ್ ಇದು ಹೇರ್ ಸ್ಟೈಲ್ ನೋಡಿ, ಅವ್ರ ಬ್ಲೌಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಹೆವಿ ಕಲೆಕ್ಷನ್ಸ್ ಅಲ್ಲಿ ಇತ್ತು. ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು, ತುಂಬಾ ಬ್ಯೂಟಿಫುಲ್ ಆಗಿ ಡ್ರೆಸ್ಸಿಂಗ್ ಆಗಿದ್ರು. ಸೊ ನಿಮ್ಮ ಆಶೀರ್ವಾದ ಇರ್ಲಿ. ಕಿರಣ್ಗೆ ಮತ್ತೆ ಕಾವ್ಯ ಬ್ಯೂಟಿಫುಲ್ ಆಗಿ ಕಾಂಬಿನೇಷನ್ ಅಲ್ಲಿ ರೆಡಿ ಆಗಿದ್ದಾರೆ. ಆ ಬ್ಯಾಕ್ ಗ್ರೌಂಡ್ ಆಗ್ಬೋದು, ಡ್ರೆಸ್ಸಿಂಗ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಮ್ಯಾಚಿಂಗ್ ಅಲ್ಲಿ ಇದ್ರು. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂತ ಕಾವ್ಯಗೂ ಮತ್ತೆ ಕಿರಣ್ಗೆ ಹೇಳೋಣ. ಮತ್ತೆ ಇನ್ನೊಂದು ವಿಷಯ, ಕಾವ್ಯ ಅವರು ಜಡ್ಜ್ ಎಕ್ಸಾಮ್ ಬರೆದು ಪಾಸ್ ಆಗಿದ್ರು. ಸೊ ಅದಕ್ಕೂ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ಅಂತಲೇ ವಿಶ್ ಮಾಡೋಣ ಅವ್ರಿಗೆ. ಸೊ ಇವಾಗ ಬಂದಿರೋಬ್ರು ಎಲ್ರು ಯಾವ ರೀತಿ ಒಂದು ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ಆಗಿ ನೋಡಿ. ಸೊ ಬನ್ನಿ ಇವಾಗ ಫುಲ್ ಆಗಿ ನೋಡೋಣ. ಇವಾಗ ನನ್ನ ಕ್ಲಾಸ್ಮೇಟ್ ಶ್ರೀಕಾಂತ್ ಅಂತ ಹೇಳಿದ್ನಲ್ವಾ, ಸೊ ಅವರು ಅವ್ರ ವೈಫು ಫಸ್ಟ್, ಯಾಕಂದ್ರೆ ಅವರೇ ದೊಡ್ಡಮ್ಮ ಆಗ್ಬೇಕು ಕಿರಣ್ ಅವರಿಗೆ. ಸೊ ಕಾವ್ಯಗೆ ಅತ್ತೆ ಆಗ್ಬೇಕು. ಅವರು ಇವಾಗ ಫಸ್ಟ್ ಸಂಪ್ರದಾಯ ಶಾಸ್ತ್ರನ ಮಾಡ್ತಿದ್ದಾರೆ. ಸೊ ಇದಾಗಿದ್ಮೇಲೆ ಪ್ರತಿಯೊಬ್ರು ಬಂದು ಅವ್ರಿಗೆ ಈ ರೀತಿ ಒಂದು ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ಆಗಿ ನೋಡಿ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಮತ್ತೆ ಯಾರೆಲ್ಲ ಬರೋದಿಕ್ಕಾಗ್ಲಿಲ್ವೋ ಫ್ರೆಂಡ್ಸು ಫ್ಯಾಮಿಲಿ ರಿಲೇಷನ್ಸು, ವಿಡಿಯೋನ ನೋಡಿ ನಿಮ್ಮ ಬ್ಲೆಸ್ಸಿಂಗ್ಸು ಅವ್ರಿಗೆ ಕಳ್ಸ್ಕೊಡಿ. ಸೊ ವಿಡಿಯೋನ ನೋಡೋ ಕಾವ್ಯ ಕಿರಣ್ ಅವ್ರಿಗೂ ಹ್ಯಾಪಿ ಆಗುತ್ತೆ. ನೀವು ಹಾಕೋ ಪ್ರತಿಯೊಂದು ಕಮೆಂಟ್ಸ್ ಆಗ್ಬೋದು, ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ಈ ರೀತಿ ಒಂದು ಸಂಪ್ರದಾಯಗಳು ಮಾಡ್ತಾರೆ ಅಂತೇಳಿ, ಸೊ ವಿಡಿಯೋನ ಫುಲ್ ಆಗಿ ನೋಡೋಣ ಬನ್ನಿ.